ನಮ್ಮೆಲ್ರಿಗೂ ಗೊತ್ತೇ ಇದೆ, ನವರಾತ್ರಿ ಹಿಂದೂ ಧರ್ಮದ ಒಂದು ಪ್ರಮುಖ ಹಬ್ಬ ಅಂತ. 9 ದಿನಗಳವರೆಗೆ ನಡೆಯುವಂತ ಈ ಪರ್ವದಲ್ಲಿ ದೇವಿ ದುರ್ಗೆಯ 9 ರೂಪಗಳನ್ನ ಆರಾಧಿಸಲಾಗುತ್ತೆ. ಈ ಸಂದರ್ಭದಲ್ಲಿ ವಿವಿಧ ರೀತಿಯ ಅನುಷ್ಠಾನಗಳು ಹಾಗೇನೆ ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡ್ತೀವಿ. ಅವುಗಳಲ್ಲಿ ಪ್ರಮುಖವಾದದ್ದು ಕನ್ಯಾ ಪೂಜೆ. ಇದನ್ನ ಕುಮಾರಿ ಪೂಜೆ ಅಂತ ಕೂಡ ಕರೀತಾರೆ. ಶುಕ್ರ ಗ್ರಹವನ್ನ ಶಾಂತಗೊಳಿಸೋದಕ್ಕೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ತರೋದಕ್ಕೆ ಈ ಪೂಜೆಯನ್ನ ಮಾಡಲಾಗುತ್ತೆ. ಕನ್ಯಾ ಪೂಜೆಯಲ್ಲಿ 1 ವರ್ಷದಿಂದ 12 ವರ್ಷ ವಯಸ್ಸಿನ ಕನ್ಯೆಯರನ್ನ ಪೂಜಿಸಲಾಗುತ್ತೆ. ಇವರನ್ನ ದೇವಿಯ ಸ್ವರೂಪ ಅಂತ ಪರಿಗಣಿಸಲಾಗುತ್ತೆ ಕೂಡ. ಪೂಜೆಯ ವಿಧಾನದಲ್ಲಿ ಹಂತಗಳು ಇವೆ. ಅದ್ಯಾವ್ದಪ್ಪ ಅಂತ ನೋಡ್ತಾ ಹೋಗೋದಾದ್ರೆ, ಅಭಯದಾನ ಅಂದ್ರೆ ಕನ್ಯೆಯರಿಗೆ ಆರಾಮದಾಯಕ ಹಾಗೂ ಸುರಕ್ಷಿತ ವಾತಾವರಣವನ್ನ ಒದಗಿಸೋದು. ಇನ್ನು 2ನೇದು ಆಸನದಾನ. ಇಲ್ಲಿ ಕನ್ಯೆಯರನ್ನ ಸ್ವಚ್ಛ ಮತ್ತು ಸುಂದರ ಆಸನದಲ್ಲಿ ಕೂರಿಸಬೇಕಾಗತ್ತೆ. ಪಾದ ಪೂಜೆ ಅಂದ್ರೆ ಪೂಜ್ಯ ಭಾವನೆಯ ಸಂಕೇತವಾಗಿ ಕನ್ಯೆಯರ ಕೈಕಾಲುಗಳನ್ನ ಶುದ್ಧ ನೀರಿನಿಂದ ನಿಧಾನವಾಗಿ ತೊಳಿಬೇಕಾಗತ್ತೆ. ಶೃಂಗಾರದಾನ. ನವರಾತ್ರಿಯ ಸಮಯದಲ್ಲಿ ನೀವು ದೇವಾಲಯಗಳಿಗೆ ಭೇಟಿ ನೀಡಿ ದೇವಿಗೆ ಸೀರೆ ಆಭರಣಗಳನ್ನ ಅರ್ಪಿಸಬಹುದು. ಅದಾದ ನಂತರ ಅದೇ ಆಶೀರ್ವಾದ ವಸ್ತುಗಳನ್ನ ಕನ್ಯಾ ಪೂಜೆಯ ಸಮಯದಲ್ಲಿ ಯುವತಿಯರಿಗೆ ಅರ್ಪಿಸಬಹುದು. ಜೊತೆಗೆ ಬಳೆಗಳು, ಬಿಂದಿಗಳು, ವರ್ಣರಂಜಿತ ಸ್ಕಾರ್ಫ್ಗಳಂತಹ ಸರಳ ಉಡುಗೊರೆಗಳನ್ನ ಕೂಡ ನೀವು ಆ ಕನ್ಯೆಯರಿಗೆ ನೀಡಬಹುದಾಗಿದೆ. ಇನ್ನು ಕೊನೆಯದಾಗಿ ಅನ್ನದಾನ. ಕನ್ಯೆಯರಿಗೆ ಸ್ವಹಸ್ತದಿಂದ ತಯಾರಿಸಿದ ಸಾತ್ವಿಕ ಆಹಾರವನ್ನ ನೀಡೋದು. ಕನ್ಯಾ ಪೂಜೆಯನ್ನ ಸಾಮಾನ್ಯವಾಗಿ ಅಷ್ಟಮಿ ಅಥವಾ ನವಮಿಯ ಒಂದು ಸಂದರ್ಭದಲ್ಲಿ ಪೂಜಿಸಲಾಗುತ್ತೆ. ಜೊತೆಗೆ ದೇವಿಯ ಆಶೀರ್ವಾದ ಕೂಡ ಈ ಒಂದು ಕನ್ಯಾ ಪೂಜೆಯಿಂದ ನಮಗೆ ದೊರೆಯುತ್ತೆ. ಈ ಪೂಜೆಯಿಂದ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತೆ ಸೌಹಾರ್ದ ಕೂಡ ಒದಗುತ್ತೆ. ನವರಾತ್ರಿಯಲ್ಲಿ ಈ ಪೂಜೆಯನ್ನ ಮಾಡಿದ್ರೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಕೂಡ ದೊರೆಯುತ್ತೆ.